ಅಲ್ಲ ರೀ, ಆ ಜಯಮ್ಮ ಬಂದು 20,000 ದುಡ್ಡು ಕೊಟ್ಟು ಹೋದ್ಲಂತೆ. ಈ ವಿಷಯನ ನಮ್ಗೆ ಹೇಳಲೇ ಇಲ್ಲ. ನಿಮ್ಮ ಅಮ್ಮಯ್ಯ ಆಗಲಿ ನಿನ್ನ ತಂಗಿ ಆಗಲಿ. ಹಾಂ, ಹೌದು, ನನಗೂ ಹಂಗೆ ಅನ್ನಿಸ್ತು. ಆ ಕಾಳಮ್ಮ ಹೇಳಿದ್ಲಲ್ಲ, ಜಯಮ್ಮ ಬಂದು 20,000 ಕೊಟ್ಟೋಗ್ಯಾಳೆ ಅಂತಾನಲ್ಲ ಹೊಲ್ದಾಗೆ. ಅವಾಗಲೇ ನನಗೂ ಗೊತ್ತಾಗಿದ್ದು. ನಾನೆಲ್ಲ ಅಯ್ಯಮ್ಮ ಸುಮ್ಮನೆ ಹೇಳೋಗ್ಯಾಳೆ, ಕೊಡ್ತಾಳ ಬಿಡ್ತಾಳ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಹೇಳ್ದಂಗೆ ತಂದು ಕೊಟ್ಟೇಳ ಅಯ್ಯಮ್ಮ. ಆದರೆ ಯಾರ ಕೈ ಕೊಟ್ಟೋದು? ಗೌರಿ ಕೈ ಕೊಟ್ಟೋಗಿದ್ರೆ ಹೇಳ್ಬೇಕಾಗಿತ್ತು. ಅಮ್ಮನ ಕೈ ಕೊಟ್ಟೋಗ್ಯಾಳ. ಇರು ಕೇಳೋಣ ಅದೇಲಿ, ಅಮ್ಮ ಐತಾ ಇಲ್ವಾ ಒಳಗೆ? ಕೊಟ್ಟಿಲ್ಲ ಅನ್ಸತಿ. ಎಲ್ಲ ಕಾಳಮ್ಮ ಸುಳ್ಳು ಸುಳ್ಳು ಹೇಳವಳಿ. ಕೊಟ್ಟೋಗಿರ್ಬೇಕು ಅಂತ. ಆ ಜಯಮ್ಮಂತಾಗೆ ದುಡ್ಡೆಲ್ಲಿಂದ ಬರಬೇಕು. ಆ ಗಂಡ ಏನು ಕೊಡಲ್ವಂತೆ, ಆ ಕೈಗೆ 1 ರೂಪಾಯಿನೂ ದುಡ್ಡು ಕೊಡಲ್ವಂತೆ. ಅವನು 20,000 ಕೊಡ್ತಾನ? ಕೊಟ್ಟಿಲ್ಲ, ಏನಿಲ್ಲ. ಆ ಜಯಮ್ಮ ಸುಮ್ಮನೆ ನಾಟಕ ಮಾಡ್ಯಾಳು, ನಾನು 20,000 ಕೊಡ್ತೀನಿ ಅಂತಾನ. ಕೊಟ್ಟಿಲ್ಲ, ಏನೂ ಇಲ್ಲ, ಸುಮ್ಮನೆ ಹೇಳಿರ್ಬೇಕೇನು ಅಷ್ಟೇನಿ. ನಾವು ತಿರ್ಗ ಏನನ ಇದು ಮಾಡಿಗಿಡೆವು ಅಂತ ಹೇಳಿ ಅಂತ ಹೇಳೇವಳಿ. ಕೊಟ್ಟು ಕಳ್ಸಿದೀವಿ ದುಡ್ಡ 20,000 ನೋಡ್ಕೇಳ್ರಿ ಅಂತಾನೆ. ಇರು, ಅತ್ತೆ ಬಂದಾಗ ಕೇಳೋಣ ಅದೇಲಿ. ಅತ್ತೆನ ಕೇಳಿದ್ ಗೊತ್ತಾಗುತ್ತೆ. ಒಳಗಿರ್ಬೇಕೇನೋ, ಈಗಲೇ ಕರಿತೀನಿ ಇರು, ಕೇಳೋಣ. ಕೊಟ್ಟೆವ್ರ ಇಲ್ವಾ ಅಂತ ಹೇಳಿ. ಯಮ್ಮ ಯಮ್ಮ ಬಾಯಿಲಿ. ಓ, ಬಂದ್ರಾ? ಹೊಲ್ತಕ್ಕೋಗಿ ಎಲ್ಲ ಚೆನ್ನಾಗೈತಲ್ವೇ? ಹತ್ತಿ ಹೊಡೆದೈತೆ ಹಾಲಿನಿ. ಹತ್ತಿನೂ ಬಿಡಿಸ್ಬೇಕು. ನಾಳೆ ಕನಾಡ್ದನ ಕುಲ್ಲೇನ ಕರ್ಕೊಂಡೋಗಿ ಬಿಡ್ಸಾನ. ರಾಗಿನೂ ಚೆನ್ನಾಗೈತೆ. ರಾಗಿ ಇನ್ನೊಂದು 15 ದಿವಸ ಬೇಕು ಕೊಯ್ಯಕ್ಕೆ. ಆಟತ್ತಿಗೆ ಹತ್ತಿ ಬಿಡಿಸ್ಕೆಮನ. ಹೂನಮ್ಮ, ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗೋ ಟೈಮು ಬಂದೇ ಬಿಡ್ತು ಅನ್ಸುತ್ತೆ. ಇನ್ನೇನು ಹತ್ತಿ ಎಲ್ಲ ಬಂದೈತಿ, ಹತ್ತಿ ಹೊಡೆದಿರೋದೆಲ್ಲ ಬಿಡಿಸ್ಕೆಮನ. ಆಟತ್ತಿಗೆ ಹತ್ತಿ ಎಲ್ಲ ಬಿಡಿಸ್ಕೊಂಡಾದ್ಮೇಲೆ ರಾಗಿ ಬರುತ್ತೆ, ರಾಗಿ ಕೊಯ್ಕೆಮನ. ಅದಿರಲಿ, ಆ ಜಯಮ್ಮ ಏನಾದರೂ ಬಂದಿದ್ಲೇ ನಿಲ್ಲಿಗೆ ನಮ್ಮಂತಕ್ಕೆ? ಜಯಮ್ಮನ? ಯಾವ ಜಯಮ್ಮ? ಅದೇ ಅತ್ತೆ, ಸಾವುಕಾರ ಸಿದ್ದಪ್ಪನ ತಂಗಿ ಜಯಮ್ಮ ಅವಳೇನೆ. ಬಂದಿದ್ಲಿ ಇಲ್ಲಿಗೆ? ಯಾಕೆ ಹಿಂಗೆ ಕೇಳ್ತಾ ಇದ್ರ ಜಯಮ್ಮನ? ಅಲ್ಲ, ಜಯಮ್ಮನೋ 20,000 ಕೊಡ್ತೀನಿ ಅಂತ ಒಪ್ಕೊಂಡಿದ್ಲಲ್ಲ, ಅದನ್ನ ಬಂದು ಕೊಟ್ಟೋದ್ಲಂತೆ. ಅದು ಅದು ಜಯಮ್ಮ ಬಂದು 20,000 ದುಡ್ಡು ಕೊಟ್ಟೋದ್ಲು. ಗೌರಿ ಕೈ ಕೊಟ್ಟೋಗಿದ್ಲಂತೆ. ಹೌದೇನಮ್ಮ? ಕೊಟ್ಟೋಗೈತೇನ ಅಯ್ಯಮ್ಮಂಗಾರೆ? ಕಾಳಮ್ಮ ಹೇಳಿದಂಗಾರೆ ನಿಜಾನೇ? ಹೆಂಗೆ ಬಿಡತ್ಲಾಗಿ ಆ 20,000ದಾಗೆ ಒಂದೀಟ ನನ್ನ ಆಸ್ಪತ್ರೆ ಖರ್ಚಿಗೆ ಇಕ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಯಾರ್ಗ ನಾನು ಸಾಲದಾರಿಗೆ ಕೊಟ್ಟು ತೀರಿಸ್ಬಿಡೋಣ. ಆಮೇಲೆ ಬೆಳೆ ಬೆಳೆದ್ಮೇಲೆ ಇನ್ನು ಮಿಕ್ಕಿರೋ ಸಾಲ ಎಲ್ಲ ತೀರಿಸ್ಬಿಡೋಣ. ಎಲ್ಲ ಸಾಲ ಎಲ್ಲ ತೀರಿಸಿದ್ರೆ ಆಮೇಲೆ ನಾವು ಒಂದೀಟ ಯಾತನ ಮಾಡ್ಕೋಬೋದು. ಹ್ಞೂ ಕಣ್ರಿ, ಹೆಂಗೋ ಹೇಳ್ದಂಗೆನೆ ತಂದು ಕೊಟ್ಟೋಗ್ಯಾಳಲ್ಲ ಜಯಮ್ಮ. ನಾನು ಅವಳೆಲ್ಲಿ ಕೊಡ್ತಾಳೆ ಅಂತ ನಾನು ತಿಳ್ಕೊಂಡಿದ್ದೆ. ತಂದು ಕೊಟ್ಟವಳೆ ಸದ್ಯ. ಅತ್ತೆ, ಎಲ್ಲೈತೆ ದುಡ್ಡು? ತಾಂಬರೋಗ್ರಿ. ನಾನು ಕೈ ಕೊಟ್ಟೋಗಿದ್ರೆ ನಾನು ಇಕ್ಕೊಂಡಿರ್ತಿದ್ದೆ. ಆದರೆ ಅವಳು ಹೋಗಿ ಹೋಗಿ ನಮ್ಮ ಗೌರಮ್ಮ ಕೈ ಕೊಟ್ಟವಳೆ. ನಾನು ಇರಲಿಲ್ಲ, ನಾನು ಹೊಲ್ತಕ್ಕೆ ಹೋಗಿದ್ದೆ. ಆವಾಗ ಬಂದು ಕೊಟ್ಟೋಗ್ಯವಳು ಗೌರಿ ಕೈಗೆ. ಅವಳ ಕೈ ಕೊಟ್ಟರೆ ಅವಳು ಇಕ್ಕೆಂತಾಳೆ. ಅಂದರೆ ಏನು ಮಾಡಿರಿ 20,000ನ? ಆಗ ಅವಳೇ ಬಂದು ನೋಡ್ರಿ, ಅವಳನ್ನ ಕೇಳ್ರಿ, ಹೇಳ್ತಾಳೆ ಅದೇನು ಮಾಡಿಳು ಅಂತಾನ. ಗೌರಿ, ಎಲ್ಗೋಗಿದ್ದೆ? ಬಾರೆ ಒಳಕ್ಕೆ ಬಾರೆ. ಯಾಕಲ್ಲೇ ನಿಂತ್ಕೊಂಡಿದ್ಯಾ? ಎಲ್ಗೂ ಇಲ್ಲ ಅದಕ್ಕೆ, ಇಲ್ಲೇ ಹೊರಗಡೆಗೆ ಹೋಗಿದ್ದೆ. ಯಾಕದ್ಕೆ? ಯಾಕೂ ಇಲ್ಲ. ಆ ಜಯಮ್ಮ ಏನು 20,000 ದುಡ್ಡ ನಿನ್ ಕೈ ತಂದು ಕೊಟ್ಟೋರ್ಲಂತೆ. ಎಲ್ಲಿಕ್ಕಿದ್ಯಾ? ತಾಂಬರಕ್ಕೆ ಹೋಗಿ ಒಂದಿಷ್ಟ ಸಾಲನ ತೀರ್ಸಾನ. ಸಾಲನ ಕೊಟ್ಟು ಬರ್ತೀನಿ. ಮಣ್ಣನ ಕೈ ಕೊಟ್ರಿ ಪಾಪ ಅವರು ಎಷ್ಟು ದಿನ ಅಂತ ನಿಲ್ತಾರೆ ಸಾಲ ಕೊಟ್ಟಿರೋರು. ಹ್ಞೂ ಕಣಮ್ಮ ಗೌರಮ್ಮ, ಹೋಗು. ಪಾಪ ಸಾಲ ಕೊಟ್ಟಿರೋರು ಎಷ್ಟು ದಿನ ನಿಲ್ತಾರೆ? ಅವ್ರಿಗೆ ಬಡ್ಡಿ ನಾನು ಕೊಟ್ಟು ಬರ್ತೀನಿ. ಹೊಸಾರ್ಗು ಇಷ್ಟ ಎಷ್ಟು ಬಡ್ಡಿ ಆಗೈತೆ ಅಂತ ಹೇಳಿ ಲೆಕ್ಕ ಮಾಡಿ ಬಡ್ಡಿ ನಾನು ಕೊಟ್ಟು ಬರ್ತೀನಿ. ಬಡ್ಡಿ ನಾನು ಕೊಟ್ಟರೆ ಅವ್ರಿಗೊಂದಿಷ್ಟು ಸಮಾಧಾನ ಆಗುತ್ತೆ. ತಾಂಬರಕ್ಕೆ ಹೋಗಿ ಜಲ್ದು. ಅಯ್ಯೋ, ಏನು ಹೇಳೋದಪ್ಪ ಇವಾಗ? ಏನು ಮಾಡಿದೆ 20,000 ದುಡ್ಡು ಅಂತಂದ್ರಿ? ಏ ಗೌರಿ, ನಿನಗೆ ಹೇಳ್ತಾ ಇರೋದು, ಹೋಗಿ ತಾಂಬಂದು ಕೊಡು ನಿಮ್ಮ ಅಣ್ಣಗೆ. ಹೋಗಿ ಬಡ್ಡಿ ನಾನು ಕೊಟ್ಟು ಬರಲಿ ಅವ್ರಿಗೆ. ಪಾಪ ಅವರು ಕಷ್ಟಪಟ್ಟು ದುಡ್ದಿರೋ ದುಡ್ಡ ಕೊಟ್ಟಿರ್ತಾರೆ ನಮ್ಮ ಕಷ್ಟಕ್ಕೆ. ನಾವು ಕೊಡ್ದಂಗೆ ಸುಮ್ಮನಿದ್ರೆ ಆಗುತ್ತಾ? ಬಡ್ಡಿನಾದ್ರೂ ಕೊಟ್ಟರೆ ಅವ್ರಿಗೂ ಬಿಡಪ್ಪ, ಹೆಂಗೋ ನಮ್ಮ ಕೆಸ್ರು ಬಡ್ಡಿನಾದ್ರೂ ತಂದು ಕೊಟ್ಟವ್ರೆ, ಅಸ್ಲನ್ನ ನಿಧಾನಕ್ಕೆ ಕೊಡಲಿ ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ನಾವು ಅಸ್ಲೂ ಕೊಡಲಿಲ್ಲ ಬಡ್ಡಿನೂ ಕೊಡಲಿಲ್ಲ ಅಂತಂದರೆ ಅವ್ರಿಗೆ ಸಿಟ್ಟು ಬರಲ್ಲ. ಹೋಗು ತಾಂಬರಕ್ಕೆ ಜಲ್ದೋಗಿ. ಅಯ್ಯೋ ಅತ್ತಿಗೆ, ಅದಕ್ಕೇನು ಇಷ್ಟೊಂದು ಅರ್ಜೆಂಟು? ಈಗೇನು ಯಾರು ಏನು ಸಾಲ್ಗಾರ ಏನು ಮಂತಕ್ಕೆ ಬಂದು ಕೂಕೊಂಡಿಲ್ವಲ್ಲ, ಈಗಲೇ ಕೊಡ್ರಿ ದುಡ್ಡ ಅಂತ ಹೇಳಿ. ನಿಧಾನ ಕೊಟ್ರೆ ಆತು ಬಿಡ್ರಿ. ಏನೇ ಗೌರಮ್ಮ ಹಿಂಗೆ ಮಾತಾಡ್ತೀಯ ನೀನು? ಅಂದರೆ ಸಾಲ ಕೊಟ್ಟಿರೋರು ಬಾಗ್ಲಕ್ಕೆ ಬಂದು ಕೂಕೊಂಡಾಗಲೇ ಕೊಡ್ಬೇಕೇನು ನಾವು? ಅಲ್ಲ, ನಮ್ಮ ಕಷ್ಟ ಕೊಟ್ಟೇವ್ರಿ ಅಂದಮೇಲೆ ನಾವು ಜವಾಬ್ದಾರಿ ತಗೊಂಡು ಟೈಮಿಂಗ್ ಸರಿಯಾಗಿ ಕೊಡಬೇಕು. ಅಸಲು ಕೊಡ್ದಿದ್ರೆ ಪರವಾಗಿಲ್ಲ, ಬಡ್ಡಿನಾದರೂ ಕೊಟ್ಟು ಬಂದರೆ ಅವ್ರಿಗೂ ನಂಬಿಕೆ ಬರುತ್ತೆ. ನಂಬಿಕೆ ಅಸ್ತ್ರಪ್ಪ ತಂದು ಕೊಡ್ತಾರೆ ಇವರು ದುಡ್ಡ ಅಂತಾನೆ. ಬಂದು ಮಂತ ಕೂಕಬೇಕೇನವರು ಸಾಲ ಕೊಟ್ಟಿರೋರು? ನಮ್ಮ ಸಾಲ ಕೊಡ್ರಿ ಅಂತ ಹೇಳಿ ನಾವು ನಮ್ಮ ಕಷ್ಟಕ್ಕೆ ದುಡ್ಡು ಕೊಡ್ರಿ ಅಂತೇಳಿ ಅವ್ರ ಮನೆ ಬಾಗಿಲಿಗೆ ಹೋಗಿದ್ವಲ್ಲ, ಒಳಗಳ ಮನೆಗೆ ಕರೆದು ಕೊಟ್ಟೇವ್ರು ನನಗೆ ದುಡ್ಡು ಅವರು. ನಾವು ಹಂಗೇನೆ ಮರ್ಯಾದೆಯಿಂದನ ತಗೊಂಡೋಗಿ ಅವ್ರ ಮಂತಕ್ಕೆ ತಗೊಂಡೋಗಿ ಕೊಟ್ಟು ಬರಬೇಕು. ಅದು ಮರ್ಯಾದಸ್ತ್ರ ಲಕ್ಷಣ. ಸಾಲನ ತಗೊಂಡೋಗಿ ಅವ್ರ ಮಂತಕ್ಕೆ ಕೊಟ್ಟು ಬರಬೇಕು. ಅವರೇ ಕೇಳೋವರೆಗೂ ನಾವು ಸುಮ್ಮನಿರಬಾರ್ದು. ಇನ್ನೊಂದ್ಸಲ ಯಾರನ್ನ ಕೊಡ್ತಾರೆ ನಮ್ಮ ಕಷ್ಟಕ್ಕೆ ದುಡ್ಡ? ನಿನ್ನಂಗೆ ಮಾಡಿರಿ ಅಷ್ಟೇನೆ, ಯಾರು ಸಾಲ ಕೊಡಲ್ಲ. ಸುಮ್ಮನೆ ಮೊದಲು ಹೋಗಿ ದುಡ್ಡು ತಾಂಬ್ರಾಗ ಹೋಗಿ.
ನಾನೇನು ಹಂಗೆ ಹೇಳಿಲ್ಲ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕೊಟ್ರೆ ಆಯ್ತು ಬಿಡು ಅಂತ ಹೇಳ್ದೆ ಅಷ್ಟೇನೆ. ನೀನು ಯಾಕೆ ಹಂಗೆ ಮಾತಾಡ್ತೀಯ ಜೋರಾಗೆ? ಗೌರಿ, ಇನ್ನೊಂದು ಸ್ವಲ್ಪ ದಿನ ಕೊಟ್ಟರು ಅಷ್ಟೇನೆ, ಈಗ ಕೊಟ್ಟರು ಅಷ್ಟೇನೆ. ಈಗ ಮನೆಗೆ ದುಡ್ಡು ಐತೆ ಅಂದಮೇಲೆ ಕೊಟ್ಟು ಬಿಡಬೇಕು. ದುಡ್ಡು ಆಮೇಲೆ ಯಾತು ಖರ್ಚಾಗುತ್ತೆ ಏನೋ ಹೇಳೋಕ್ಕಾಗಲ್ಲ. ಕೈಯಾಗ ದುಡ್ಡಿದ್ರೆ ಅದೊಂದು ತಾಮನ ಇದೊಂದು ತಾಮನ ಅಂತ ಅನ್ಸುತ್ತೆ. ಅದಕ್ಕೆ ಮತ್ತೀಗ ಕೈಯಾಗ ದುಡ್ಡಿದ್ದಾಗ ಮೊದಲು ಸಾಲ ತೀರಿಸ್ಕೋಬೇಕು. ಯಾತು ತಾಮಕ್ಕೆ ಹೋಗ್ಬಾರ್ದು. ಸಾಲ ತೀರಿಸಿ ಯಾವುದು ಸಾಲ ಇಲ್ಲ ಅಂದಮೇಲೆ ಏನನ್ನ ಬೇಕಾಗಿರೋದ ತಗೋಬೇಕು. ಕೈಯಾಗಿದ್ಮೇಲೆ ಸಾಲಗಾರರಿಗೆ ಸಾಲನ ಕೊಟ್ಟು ಬಿಡಬೇಕು. ಹೋಗು ತಾಂಬ್ರಾಗ ಹೋಗಿ ಜಲ್ದು. ಯಾಕೆ ಹಿಂಗೆ ಇದು ಮಾಡ್ತಾ ಇದೆಯಾ ನೀನು? ಹೋಗು ತರಗು. ಇದೇನಪ್ಪ ಇದು? ಹೆಂಗೆ ಹೇಳೋದು ಇರೋ ಸತ್ಯನ? ಆ ದುಡ್ಡಂಗೆ ನಾನು ಒಡವೆ ತಗೊಂಡಿದ್ದೀನಿ, ಸೀರೆ ತಗೊಂಡಿದ್ದೀನಿ ಅಂತನ? ಅಯ್ಯೋ, ಇಬ್ರು ಒಂದೇ ಸಮಕ್ಕೆ ದುಡ್ಡು ತಂದ್ಕೊಡು ಅಂತಾರೆ. ಇಲ್ಲಿರೋ ದುಡ್ಡು ನಾನು ಎಲ್ಲಿಂದ ತಂದ್ಕೊಡ್ಲಿ? ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಬಂತಲ್ಲಪ್ಪ ನನಗೆ. ಅತ್ತೆ, ಏನತ್ತೆ ಗೌರಿ ಯಾಕೆ ಹಿಂಗೆ ಸುಮ್ಮನೆ ನಿಂತವಳೆ? ದುಡ್ಡು ತಂದ್ಕೊಡು ಅಂತಂದ್ರೆ ನೀವಾದ್ರೆ ಹೇಳ್ರಿ ಅವಳಿಗೆ ತಂದ್ಕೊಡಕ್ಕೆ. ಎಲ್ಲಿಂದ ತಂದ್ಕೊಡ್ತಾಳೆ ಅವಳು? ದುಡ್ಡಿದ್ರೆ ತಾನೇ ಅವಳ್ತಾಗೆ. ಅಂದ್ರೆ ಏನತ್ತೆ ನಿಮ್ಮ ಮಾತಿನ ಅರ್ಥ? ದುಡ್ಡಿಲ್ವಾ? ದುಡ್ಡಿದ್ದಿದ್ರೆ ಇಷ್ಟೊತ್ತಿಗೆ ತಂದ್ಕೊಡಾಳು. ಇಷ್ಟೊತ್ತಿನ ತಕ್ಕ ಯಾಕೆ ಬೇಕಾಗಿತ್ತು ಹೇಳು ದುಡ್ಡು ತಂದ್ಕೊಡಕ್ಕೆ? ಇವಳು ಒಡೊಬ್ಳು ಕತ್ತಾಳಿ. ಇವಳು ಕೈ ದುಡ್ಡು ಸಿಕ್ಕರೆ ಸುಮ್ಮನೆ ಬಿಡ್ತಾಳೆ ಅವಳು. ಮಂಗನ ಕೈಯಾಗೆ ಮಾಣಿಕೆ ಸಿಕ್ಕದಂಗಾಗುತ್ತೆ. ಅಂದ್ರೆ ಏನಮ್ಮ ನೀನು ಹೇಳ್ತಾ ಇರೋದು? ಸರಿಯಾಗಿ ಹೇಳು, ಏನು ಅರ್ಥನೇ ಆಗ್ತಾ ಇಲ್ಲ. ಅದೇನಾಯ್ತು ಅಂತಾನ ಸರಿಯಾಗಿ ಹೇಳಮ್ಮ. ಅಂದ್ರೆ ಜಯಮ್ಮ ತಂದು ಕೊಟ್ಟಿದ್ದು 20,000 ದುಡ್ಡು ಇಸ್ಕೊಂಡು ಅವಳು ಏನೇನು ಬೇಕು ಅದನ್ನೆಲ್ಲ ತಾಂಬಂದು ಇಕ್ಕೊಂಡವಳು. ಆ ಜಯಮ್ಮ ಹೋಗಿ ಇವಳ ಕೈ ಕೊಟ್ಟೋಗ್ಯಾಳು ದುಡ್ಡು. ನಾನಿದ್ದಾಗ ಆದ್ರೂ ಬಂದು ತಂದು ಕೊಡ್ಲಿಲ್ಲ. ನಾನು ಅದ್ರ ಅತ್ಲಾಗ ನನ್ನ ಕೈ ಕೊಟ್ಟಿದ್ರೆ ಹುಷಾರಾಗಿ ತೊಗರಿಕ್ಕೆಂತಿದ್ದೆ. 20,000 ದುಡ್ಡು ಇಸ್ಕೊಂಡು ಅವಳಿಗೆ ಏನೇನು ಬೇಕು ಅದನ್ನೆಲ್ಲ ತಾಣ್ಲಿ. ಏನು ತಂದ್ಲಮ್ಮ? ನಾನೇನು ಕೇಳ್ತೀಯ? ಇಲ್ಲೇ ನಿಂತಾಳಲ್ಲ ನಿನ್ ತಂಗಿ, ಕೇಳು ಅವಳೇನೆ ಯಾಕೆ ತಾಂಡ್ಲು ಅಂತಾನೆ ಹೇಳ್ತಾಳೆ. ಹೇಳಿ ಗೌರಿ, 20,000 ದುಡ್ಡನಾಗೆ ಏನು ತಾಂಡೆ? ನೀನು ಬುದ್ಧಿ ಅಂತೂ ನೀನು ಬಿಡಲ್ಲ ಅನ್ಸುತ್ತೆ. ಏನೋ ಬದಲಾಗಿದ್ಯಾ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ನೀನು ಇಂಥಳು ಮನೆ ಹಾಳು ಮಾಡೋಳು ಅಂತ ಹೇಳಿ ನಮ್ಗೆ ಗೊತ್ತಿರಲಿಲ್ಲ ಬಿಡು. ಅಲ್ಲ, ಏನೋ ನಮ್ಮ ಕಷ್ಟಕ್ಕೆ ಬಂದೇಳಲ್ಲ ನೋಡ್ಕೊಂತಾಳಪ್ಪ ಬಿಡು. ಅಮ್ಮನ ಜೊತೆಗೆ ಇದ್ದು ಅಂತ ಹೇಳಿ ಬಿಟ್ಟು ಹೋದ್ರೆ ನೀನು ಇಂಥ ಕೆಲಸನೇ ಮಾಡೋದು? 20,000 ದುಡ್ಡ ಏನು ಮಾಡಿದೆ ಹೇಳು? ಏನೇನು ತಗೊಂಡೆ? ಅಣ್ಣ, ನೀನು ಹಂಗೆಲ್ಲ ಏನು ಬೈಬೇಡ. ನಾನು ಬದಲಾಗಿದ್ದೀನಿ. ನಾನು ನನ್ನ ತವ್ರ ಮನೆ, ನಮ್ಮ ಅಣ್ಣಯ್ಯ, ನಮ್ಮ ಅತ್ತಿಗೆ ಎಲ್ಲ ಚೆನ್ನಾಗಿರ್ಬೇಕು ಅಂತಾನೆ ಮತ್ತೆ ಬಾಯಿಸೋದು. ಆದರೆ ಏನು ಮಾಡ್ತೀಯ, ನಂತಗೆ ಒಲೆ ಜುಮ್ಕೆ ಇರಲಿಲ್ವಲ್ಲ. ಅಲ್ಲಿ ನನ್ನ ಗಂಡನ ಮನೆಗೆ ಅಲ್ಲಿ ನನ್ನ ಸೌತಿ ಇದ್ದಾಳಲ್ಲ ಜಿಲೇಬಿ, ಅವಳು ಎಂತೆಂಥವೋ ಜುಮ್ಕೆ ಇಕ್ಕೆಂತಾಳೆ. ಅದಕ್ಕೆ ಆಡ್ಕೆಮ್ಮಳವಳು ನಿಂತವ್ರ ಮನೆಯವರು ಒಂದು ಜೊತೆ ಒಲೆ ಜುಮ್ಕೆನೂ ಕೊಡಿಸಿಲ್ಲ ಅಂತ ಹೇಳಿ. ಅದಕ್ಕೇನೆ ನಾನು 20,000 ದುಡ್ಡು ಇತ್ತಲ್ಲ, ಆಸೆ ಆತು ಹೋಗಿ ಒಲೆ ಜುಮ್ಕೆ, ಆಮೇಲೆ ಒಂದು ರೇಷ್ಮೆ ಸೀರೆ, ಆಮೇಲೆ ನಿನಗೆ ಬಂದರೆ ತಿಂಬಕ್ಕಾಗ್ತವೆ ಅಂತೇಳಿ ಹಣ್ಣು ಅದು ಇದು ಅಂತೇಳಿ ತಗೊಂಬಂದೆ. ನಾನೇನೇನು ಬೇಕಾಬಿಟ್ಟು ಖರ್ಚು ಮಾಡಿಲ್ಲ. ಎಲ್ಲ ಬೇಕಾಗಿರೋದೇ ತಾಂಡಿರೋದು. ಹೋಗ್ಲಿ ಬಿಡು. ಇನ್ನು ಸಾಲನ ಇನ್ನೊಂದು 2 ದಿವಸ ಎಲ್ಲ ಬೆಳೆ ಎಲ್ಲ ಆಗುತ್ತಲ್ಲ. ಇವಾಗ ಹತ್ತಿ ಹೊಡೆದೈತಲ್ಲ, ಹತ್ತಿ ಬಿಡಿಸಿ ಮಾರಿ ತೀರ್ಸಿವಂತೆ, ಏನೂ ಆಗಲ್ಲ. ಅಯ್ಯೋ ಮನಿಯಾಳಿ, ವಾಲೆ ಜುಮ್ಕೆ ತಾಮೋ ಅವಶ್ಯಕತೆ ಏನಾಯ್ತು ನಿನಗೆ? ಅಲ್ಲ, ಅಣ್ಣ ನೋಡಿರೆ ಕಾಲು ಮುರ್ಕೊಂಡು ಆಸ್ಪತ್ರೆಗೆ ಹೋಗ್ಯವನಲ್ಲ. ದುಡ್ಡು ಬೇಕಾಗುತ್ತೆ ಯಾಕಾದ್ರೂ, ಇಕ್ಕೆ ಬೇಕು ಅಂಬೋದು ಗೊತ್ತಾಗಲ್ವೇ ನಿನಗೆ? ಜ್ಞಾನ ಎಲ್ಲೈತಿ ನಿಂದು? ನಿಟ್ಟಿಲ್ವೇ ನಿನಗೆ? ನಾನೇ ಕೊಡಿಸ್ತಿದ್ದೆ ಬೆಳೆ ಎಲ್ಲ ಆದಮೇಲೆ ತೀರನ ವಾಲೆ ಜುಮ್ಕೆ ಕೊಡ್ಸೋಣ ಅಂತ ಹೇಳಿದ್ದೆ. ಈಗೇನೇ ಬೇಕಾಗಿತ್ತು ನಿನಗೆ ಈ ವಾಲೆ ಜುಮ್ಕೆ? ಅಮ್ಮಗೂ ಒಂದು ಮಾತು ಹೇಳಿಲ್ವಲ್ಲ ನೀನು? ದುಡ್ಡು ಸಿಕ್ತೇಡ್ಕೇನೆ ಹೋಗಿ ತಗೊಂಬಂದಿದ್ಯಲ್ಲ, ನಿನ್ಗೇನು ಜವಾಬ್ದಾರಿ ಐತಿ? ಅದಕ್ಕೆ ಮತ್ತೀಗ ನಿನ್ನ ಗಂಡನು ನಿಮ್ಮ ಅತ್ತೆನೂ ನಿನ್ನ ಮನೆ ಬಿಟ್ಟು ಓಡಿಸಿದ್ದು ಅನ್ಸುತ್ತೆ. ಅದಕ್ಕೆ ನೋಡಿದ್ರೆ ಅಣ್ಣ ಹೆಂಗ್ ಬೈತಾರೆ ಅಂತನ? ಅಲ್ಲ, ಅಣ್ಣಗೆ ಚೆನ್ನಾಗಿಲ್ಲ, ಕಾಲು ಮುರಿದೈತೆ. ನಾನು 1-2 ದಿವಸ ನೋಡ್ಕೊಂಬನ ಅಂತ ಹೇಳಿ ಬಂದಿಲ್ಲಿ ಹೊಲ್ದಾಗೂ ಮನೆಗೂ ಎಲ್ಲ ಮಾಡ್ಕೊಂಡು ಎಷ್ಟು ಕಷ್ಟಪಟ್ಟೆ. ಏನು ನನ್ನ ಗಂಡನ ಮನೆಗೆ ಹಾಡ್ಕೆಮಾರು ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ನಿನಗೂ ಜೊತೆ ವಾಲೆ ಜುಮ್ಕೆನೂ ಕೊಟ್ಟಿಲ್ಲ ಅಂತಾನ. ಅದಕ್ಕೆ ನನಗೂ ಆಸೆ ಆಯ್ತು. ಹೆಣ್ಣು ಅಂದಮೇಲೆ ಆಸೆ ಹಾಗೆ ಆಗುತ್ತಲ್ವ? ಅದಕ್ಕೆ ನೀವು ಒಂದು ಹೆಣ್ಣು, ನಿಮಗೂ ಆಸೆ ಇರಲ್ವಾ ಒಡವೆ ತಗೋಬೇಕು ಸೀರೆ ತಗೋಬೇಕು ಅಂತಾನ? ಹಂಗೆ ನನಗೂ ಆಸೆ ಆಯ್ತು, ತಗೊಂಡೆ. ತಪ್ಪ ಹೇಳಿ ಅದಕ್ಕೆ ನೀವೇನೆ ನೋಡಿ ಅಣ್ಣ ಹೆಂಗ್ ಬೈತಾನೆ ನನ್ನ. ಹೋಗ್ಲಿ ಬಿಡು, ನನ್ನ ಆಸೆನ ಇನ್ಯಾರ ತಗ ಹೇಳ್ಕೆಂಬ್ಲಿ ನಾನು? ಅಲ್ಲಿ ನೋಡಿರೆ ನನ್ನ ಗಂಡ ನನಗೊಂದು ಈಟು ಮರ್ಯಾದೆ ಕೊಡಲ್ಲ. ನಾನೊಂಥರ ಮನೆ ಕೆಲಸದಲ್ಲಿದ್ದಂಗಿದ್ದೀನಿ. ಏನು ಮಾಡೋದು, ಎಲ್ಲ ಅನುಭವಿಸ್ಕೊಂಡು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀನಿ. ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ನಿಮ್ಮ ತಗೇನು ಹೇಳ್ಕೊಂಡಿಲ್ಲ ಅಷ್ಟೇ ನಾನು. ಅಯ್ಯೋ ಗೌರಿ, ಅದಕ್ಕೆ ಯಾಕೆ ಕಳ್ತೀಯ? ಸುಮ್ಮನಿರು. ಎಂಥ ಹೆಣ್ಮಕ್ಳಿಗಾದ್ರೂ ಆಸೆ ಹಾಗೆ ಆಗುತ್ತೆ. ಒಡವೆ ಸೀರೆ ಬಳೆ ಎಲ್ಲ ತಗೋಬೇಕು ಅಂತಾನ. ಹಂಗೆ ನೀನು ತಾಂಡಿದ್ಯಾ ಅನ್ಸುತ್ತೆ. ಹೋಗ್ಲಿ ಬಿಡು, ಅಳಬೇಡ, ಸುಮ್ಮನಿರು. ಹೆಣ್ಮಕ್ಳು ತವ್ರ ಮನೆ ಕಣ್ಣೀರು ಹಾಕಿರೆ ತವ್ರ ಮನೆಗೆ ಒಳ್ಳೇದಾಗಲ್ಲ. ಸುಮ್ಮನಿರಮ್ಮ, ಅಳಬೇಡ ರೀ. ಹೋಗ್ಲಿ ಬಿಡ್ರಿ ಅತ್ಲಾಗೆ, ಏನೋ ಆಸೆ ಆಗೈತೆ ಅದಕ್ಕೆ ತಾಂಡವಳೆ. ತಾಂಡ್ಲಿ ಬಿಡ್ರಿ ಅತ್ಲಾಗೆ. ಇನ್ನೇನು ಮಾಡ್ತೀರಾ?
ಇನ್ನೇನು ಇವಳೇನು ಬ್ಯಾರೆ ಹೇಳಲ್ವಲ್ಲ, ಸಾಲನ ನಿಧಾನಕ್ಕೆ ತೀರಿಸ್ಕೊಂಬನ ಬಿಡಿ ಅತ್ಲಾಗೆ. ಇನ್ನೇನು ಮಾಡೋಕ್ಕಾಗುತ್ತೆ, ತಾಂಡಿದಾಳಂತ ಆಲೇನೆ. ಇನ್ನೇನು ತಾಂಡಿರದ ವಾಪಸ್ ಕೊಟ್ಟು ಬಾ ಅಂತ ಹೇಳಕ್ಕೂ ಆಗಲ್ಲ. ಪಾಪ ಕಣ್ಣೀರು ಹಾಕೊಂಡು ಅಳ್ತಾ ಇದ್ದಾಳೆ. ಅವಳು ಅಳದ್ ನೋಡಿದ್ರೆ ನನಗೆ ಸಂಕಟ ಆದಂಗೆ ಆಗ್ತೈತಿ. ಹೋಗ್ಲಿ ಬಿಡ್ರಿ ಅತ್ಲಾಗೆ. ಅಲ್ಲ ತಾಂಡವಳೆ ಸರಿ, ಅಮ್ಮಗಾದ್ರೂ ಒಂದು ಮಾತು ಹೇಳ್ಬೇಕಾ? ಹಿಂಗೆ 20,000 ದುಡ್ಡು ಕೊಟ್ಟೇವ್ರೆ ತಾಂಬತ್ತೀನಿ ಅಂತ ಏನು ಹೇಳಿಲ್ವಂತೆ. ದುಡ್ಡು ತಂದ ತಕ್ಷಣ, ದುಡ್ಡು ಸಿಕ್ಕ ತಕ್ಷಣ ಹೋಗಿ ತಾಂಬಂದೇವಳಲ್ಲ ಇವಳು. ಯಾರ್ದಾದ್ರೂ ಭಯ ಇದ್ದಿದ್ರೆ ಹಿಂಗೆ ಮಾಡಾಳ? ಅದು ಅಮ್ಮ ಇರಲಿಲ್ಲ. ಅಮ್ಮ ಎಲ್ಲಿ ಬೇಡ ಅಂಬುತ್ತು ಅಂತಾನ ನಾನೇ ಒಬ್ಳೆ ಹೋಗಿ ತಕೊಂಬಂದ್ಬಿಟ್ಟೆ. ಅದಕ್ಕೆ ನಾನು ತಪ್ಪಾಯ್ತು, ಕ್ಷಮಿಸ್ಬಿಡ್ರಿ. ಬೇಕಂದ್ರೆ ಎಲ್ಲ ವಾಪಸ್ ಕೊಟ್ಬಿಡ್ತೀನಿ. ತಗೊಂಡಾಗ ವಾಪಸ್ ಕೊಟ್ಟು ಮಾರಿ ದುಡ್ಡು ತಕೊಂಬರ್ರಿ. ನಾನು ಎಷ್ಟಾದ್ರೂ ನೋವನ್ನ ಅನುಭವಿಸ್ಲೇಳು. ಇವನ್ಗೆ ಏನಾಗಬೇಕಾಗಿತ್ತೆ? ನನ್ನ ಕಷ್ಟ ಯಾರು ಕೇಳ್ತಾರೆ ರೀ? ಹೋಗ್ಲಿ ಬಿಡ್ರಿ ಅತ್ಲಾಗೆ. ಪಾಪ ಅವಳನ್ನ ಕಣ್ಣೀರು ಹಾಕಿಸ್ತೀರಾ? ಅಯ್ಯೋ ಅನ್ಸುತ್ತೆ ಅವಳು ಕಣ್ಣೀರು ಹಾಕ್ತಿದ್ರಿ. ನಾನು ಏನೇನು ಅಂದ್ಕೊಂಡೆ, ಹೆಂಗೋ 20,000 ಸಿಕ್ತು, ಸಾಲಗಾರರಿಗೆ ಬಡ್ಡಿನಾದರೂ ಕೊಟ್ಟು ಸಮಾಧಾನ ಮಾಡೋಣ, ಇನ್ನೊಂದ್ಸಲ ಏನನ್ನ ಕಷ್ಟ ಅಂದಾಗ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಇವಳಿಂದ ಎಲ್ಲನ ಮಣ್ಪಾಲಾತು. ಎಷ್ಟು ಬೈಕೆಂಬ್ತಾರೋ ಏನೋ ಅವರು ಸಾಲ ಕೊಟ್ಟಿರೋರು. ಸರಿ, ನಾನು ಅದ್ಲಾಗೆ ಹೊರಕ್ಕೆ ಹೋಗಿ ಬರ್ತೀನಿ. ಸರಿ ಹೋಗ್ರಿ, ಏನು ಬೇಜಾರು ಮಾಡ್ಕೊಬೇಡ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ? ಅಲ್ಲಿ ಹತ್ತಿ ಹೊಡೆದೈತಲ್ಲ, ಹತ್ತಿ ಬಿಡಿಸ್ಬಿಟ್ಟು ಮಾರಿ ಆಮೇಲೆ ಆ ಸಾಲಗಾರರಿಗೆ ಕೊಡೋಕ್ಕಾಗುತ್ತೆ. ಹೋಗ್ರಿ, ನೀವು ಬೇಜಾರು ಮಾಡ್ಕೊಬೇಡ್ರಿ. ಅತ್ತಿಗೆ ನಾನು ತಪ್ಪಾಯ್ತು, ಕ್ಷಮಿಸ್ಬಿಡ್ರಿ ಅತ್ತಿಗೆ. ನನಗೆ ಗೊತ್ತಿರಲಿಲ್ಲ ನೀವು ಇಷ್ಟೆಲ್ಲ ಸಾಲ ಮಾಡ್ಕೊಂಡಿದ್ದೀರಾ ಅಂತಾನ. ಸಾಲ ಮಾಡ್ಕೊಂಡಿರೋದರ ಅಂತ ಗೊತ್ತಿದ್ರೆ ನಾನು ಯಾವುದೇ ಕಾರಣಕ್ಕೂ ಒಡವೆ ಸೀರೆ ಯಾತು ಅಂತಾನೆ ಇರಲಿಲ್ಲ. ಈಗಲೂ ಬೇಕಂದ್ರೆ ಒಡವೆ ಎಲ್ಲನ ಕೊಡ್ತೀನಿ, ಮಾರಿಬಿಟ್ಟು ಸಾಲ ತೀರಿಸ್ಕೊಳ್ರಿ. ಬೇಡ ಬಿಡು ಗೌರಿ, ಕಣ್ಣೀರು ಹಾಕ್ಬೇಡ, ಕಣ್ಣೀರು ಹರಿಸ್ಕೆ. ಸುಮ್ಮನಿರು, ಏನು ಬೇಡ, ತಗೊಂಡಿದ್ಯಾ, ಇನ್ನೇನು ಮಾಡೋಕ್ಕಾಗುತ್ತೆ? ಇಟ್ಕ ನೀನೇನು. ಅತ್ತೆ ನಡೀರಿ, ಊಟ ಮಾಡೋಣ. ಅಡುಗೆ ಮಾಡಿದ್ದೀರಾ? ಮಾಡಿದ್ದೀನಿ, ಬರ್ರಿ ಊಟ ಮಾಡಿರಂತೆ. ಗೌರಿ ಬಾರಿ, ಊಟ ಮಾಡಿವಂತೆ. ಬೇಡ ಅದಕ್ಕೆ, ನನಗೆ ಊಟ ಬೇಡ, ಏನು ಬೇಡ, ನೀವೇ ಮಾಡೋಗ್ರಿ. ಮಕ್ಕ ಅವಳಿಗೆ ಬೇಡ ಅಂದರೆ ಬೇಡ, ಸುಮ್ಮನೆ ಬಾ, ನೀನು ಉಣ್ಬಾ. ಒಟ್ಟಸ್ತ್ರೆ ಅವಳೇ ಉಂಟಾಳೆ. ಸುಮ್ಮನೆ ಬಾರಿ ಗೌರಿ, ಬಾರಿ. ಅಬ್ಬ ಹೆಂಗೋ ಬಚಾವಾದಪ್ಪ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.